ನಿಲಯದಲ್ಲಿ ಏನಪ್ಪ ಅಂದರೆ ಈ ಕಡೆ ಒಂದು ಆ ಕಡೆ ಒಂದು ಎರಡು ಗಾರ್ಡನ್ ಮಾಡ್ಕೊಂಡಿದ್ವಿ. ಸಾಯಂಕಾಲ ಸ್ಕೂಲಿಂದ ಬಂದ ನಂತರ ಮಕ್ಕಳು ಫ್ರೆಶ್ ಅಪ್ ಆಗಿ ಇಲ್ಲಿ ಒಂದು 5 ಗಂಟೆಯಿಂದ 7 ಗಂಟೆವರೆಗೂ ಅಭ್ಯಾಸ ಮಾಡ್ತಾರೆ 2 ತಾಸು. ಮತ್ತು ಸಾಯಂಕಾಲ ಏನಾದರೂ ಟೀಚರ್ಸ್ ಕ್ಲಾಸ್ ತೊಗೊಂಡ್ರೆ ಇಲ್ಲೇ ಕ್ಲಾಸ್ ತೊಗೊತಾರೆ, ಯಾವ ಟೀಚರ್ಸ್ ಬಂದರೆ. ಮತ್ತು ಹೊರಗಡೆ ಕೂಡ ಇರುತ್ತೆ ಕ್ಲಾಸ್ ತೊಗೊಳಕ್ಕೆ. ಸಾಯಂಕಾಲ ಮಕ್ಕಳು ಟೈಮ್ ಪಾಸ್ ಮಾಡಲಿಕ್ಕೆ 7 ಗಂಟೆವರೆಗೂ ಇರುತ್ತೆ ಅವಕಾಶ. ಇದಿಷ್ಟು ವಿದ್ಯಾರ್ಥಿಗಳಿಗೆ ಕೋಣೆಗಳ ಮುಂದಿರ್ತಕ್ಕಂಥ ಜಾಗ. ಇಲ್ಲಿ ಚಿಕ್ಕದಾಗಿ ಆ ಕಡೆ ಒಂದು ಈ ಕಡೆ ಒಂದು 2 ಗಾರ್ಡನ್ ಮಾಡ್ಕೊಂಡಿದ್ವಿ. ಇಲ್ಲೇನಪ್ಪ ಅಂದರೆ ನಮ್ಮ ಇಲಾಖೆ ಅನ್ನದಾತರು ಡಿ.ಜಿ. ಅರಸೋರ್ದು ಒಂದು ತೋಟ ಇರುತ್ತೆ. ಸಾಯಂಕಾಲ ಸ್ಕೂಲಿಂದ ಬಂದ ನಂತರ ಮಕ್ಕಳು ಇಲ್ಲೇ ಕೂತ್ಕೊಂಡು ಅಭ್ಯಾಸ ಮಾಡ್ತಾರೆ. 5 ಗಂಟೆಯಿಂದ 7 ಗಂಟೆವರೆಗೂ ಓದ್ತಾರೆ. ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರು ಸನ್ಮಾನ್ಯ ಡಿ.ಜಿ. ಅರಸೋರು ಅವರು ಮುಖ್ಯಮಂತ್ರಿ ಇದ್ದಾಗಲೇ ಈ ಒಂದು ಹಿಂದುಳಿದ ವರ್ಗ ಕಲ್ಯಾಣಕ್ಕೆ ಆರಂಭ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಅವರಿಗೆ ಬಸ್ ಸೌಲಭ್ಯ ಇರೋದಿಲ್ಲ. ಮತ್ತು ತಂದೆ ತಾಯಿ ಬೇರೆ ಕಡೆ ದುಡ್ಲಿಕ್ಕೆ ಹೋದಾಗ ಅವರಿಗೆ ಅಭ್ಯಾಸ ಮಾಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ ತಿಳ್ಕೊಂಡು ಈ ಒಂದು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಹಿಂದುಳಿದ ಮಕ್ಕಳಿಗೋಸ್ಕರ ಈ ಒಂದು ವಸತಿ ನಿಲಯ ಪ್ರಾರಂಭ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರ ನೆನಪು ಪ್ರತಿದಿನ ನಮಗಿರಲಿ, ಪ್ರತಿದಿನ ನಮಗೆ ಅವ್ರಿಗೆ ಕಾಣಿಸ್ತಾ ಇರಲಿ ಅಂತ ತಿಳ್ಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಕಾಣೋ ರೀತಿಯಲ್ಲಿ ಅವ್ರದ್ದೊಂದು ಏನಪ್ಪ ಅಂದರೆ ಭಾವಚಿತ್ರವನ್ನು ಮಕ್ಕಳನ್ನ ಡೈಲಿ ಇಲ್ಲಿ ಪ್ರಾರ್ಥನೆ ಮಾಡುವಾಗಾಗಿರ್ಬೋದು, ಕ್ಲಾಸ್ ತಗೊಂಡಾಗಿರ್ಬೋದು, ಡೈಲಿ ಅವ್ರು ನೋಡಿ ಒಂದು ಅನ್ನದಾತರದ್ದು ಫೋಟೋ ಇರಲಿ ಅಂದ್ಕೊಂಡು ಅವ್ರದ್ದು ಫೋಟೋವನ್ನು ಮಾಡಿಸಿದ್ವಿ ನಮ್ಮ ಮಕ್ಕಳು. ಬೆಳಗ್ಗೆ ಮತ್ತು ಸಾಯಂಕಾಲ ಇಲ್ಲೇ ಜಾಸ್ತಿ ಒಂದು ಅವರನ್ನು ಓದಲಿಕ್ಕೆ ಕಳೀತಾರೆ. ಮತ್ತು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮಕ್ಕಳಿಗೆ ಯಾವುದೇ ಬೇರೆ ಡಿಸ್ಟರ್ಬ್ ವಾತಾವರಣ ಇರಲ್ಲ. ಎಲ್ಲ ಹಸಿರು ವಾತಾವರಣ ಇರೋದ್ರಿಂದ ತಮ್ಮ ಮನಸ್ಸಿಂದ ಆರಾಮ್ ಕೂತ್ಕೊಂಡು ಓದ್ಕೊತಾರೆ. ಮತ್ತು ಟೀಚರ್ಸ್ ಎಲ್ಲ ಬಂದರೆ ಕ್ಲಾಸ್ ಕೂಡ ಇಲ್ಲೇ ತಗೊತಾರೆ. ವಸತಿ ನಿಲಯದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಪರಿಸರ ಚೆನ್ನಾಗಿದ್ದರೆ ಮಕ್ಕಳು ಕೂಡ ಚೆನ್ನಾಗಿ ಎಲ್ಲ ವ್ಯಕ್ತಿತ್ವ ವಿಕಸನ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಪರಿಸರ ಚೆನ್ನಾಗಿರಲಿ ಅಂತ ತಿಳ್ಕೊಂಡು ನಮಗೆ ತುಂಬ ಸಮೀಪ ಇರತಕ್ಕಂಥ ಆಲಿಮಟ್ಟಿಯಲ್ಲಿ ತುಂಬ ಕಡಿಮೆ ದರದಲ್ಲಿ ಏನಪ್ಪ ಅಂದರೆ ಎಲ್ಲ ಗಿಡಗಳನ್ನು ತಂದುಬಿಟ್ಟು ಈ ರೀತಿಯಾಗಿ ತೆಂಗಿನ ಮರಗಳನ್ನು, ಗಾರ್ಡನ್ ಸಸಿಗಳನ್ನು ಹಾಕಿದ್ದೀವಿ. ಪ್ರತಿದಿನ ಮಕ್ಕಳು ಏನಪ್ಪ ಅಂದರೆ ಒಂದು ಹಸಿರು ವಾತಾವರಣದಲ್ಲಿ, ಒಳ್ಳೆಯ ಪರಿಸರದಲ್ಲಿ, ಅಂದರೆ ಗುರುಕುಲ ಪದ್ಧತಿಯಲ್ಲಿ ಯಾವ ರೀತಿ ಒಂದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾಯಿದ್ರು, ಹಸಿರು ವಾತಾವರಣದಲ್ಲಿ ಪ್ರಕೃತಿಯಲ್ಲೇ ಒಂದು ಶಿಕ್ಷಣ ಕೊಡ್ತಾಯಿದ್ರು. ಈಗೆಲ್ಲ ಸಿಟಿಗಳಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ನಲ್ಲಿ ಶಿಕ್ಷಣ ಕೊಡ್ತಾಯಿದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಲಿ ಅಂತ ತಿಳ್ಕೊಂಡು ಒಂದು ಹಸಿರು ವಾತಾವರಣ ವಸತಿಯಲ್ಲಿ ನಿರ್ಮಾಣ ಮಾಡಿ ಮಕ್ಕಳಿಗೆ ಪ್ರತಿ ದಿವಸ ಅವ್ರಿಗೇನಪ್ಪ ಅಂದರೆ ಬೆಳಗ್ಗೆ 5 ಗಂಟೆಗೆ ನೆನೆಸಿ ಯೋಗಾಸನ ಮಾಡೋದು, ವ್ಯಾಯಾಮ ಮಾಡೋದಾಗಿರ್ಬೋದು, ಮತ್ತು ಸಾಯಂಕಾಲ ಅಭ್ಯಾಸ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಒಂದು ಹಸಿರು ವಾತಾವರಣದಲ್ಲೇ ಮಕ್ಕಳಿಗೆ ಆಗ್ಬೇಕಂತ ತಿಳ್ಕೊಂಡು ಅಂದರೆ ಈ ಥರ ವಸತಿನಲ್ಲಿ ನಾವು ಹಸಿರು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಪರಿಸರ ತುಂಬ ಮುಖ್ಯವಾಗಿರ್ತಕ್ಕಂಥದ್ದಾಗಿರುತ್ತೆ ಮಕ್ಕಳಿಗೆ. ಪರಿಸರದ ಪ್ರಮಾಣ ಕೂಡ ಅವ್ರ ಮೇಲೆ ಬೀರ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ವಸತಿ ನಿಲಯದಲ್ಲಿ ಒಂದು ಹಸಿರಾಗಿರಲಿ ಅಂತ ತಿಳ್ಕೊಂಡು ಎಲ್ಲ ಕಡೆ ಏನಪ್ಪ ಅಂದರೆ ಸಸಿಗಳನ್ನು, ಗಿಡಗಳನ್ನು ಹಾಕ್ಕೊಂಡಿದ್ದೀವಿ. ವಸತಿನದಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಮಕ್ಕಳು ನಮಗೆ ಇಲ್ಲಿ ಅಭ್ಯಾಸ ಮಾಡ್ತಿರ್ತಾರಲ್ಲ, ಅವ್ರು ಕಾಣಬೇಕಂತ ಉದ್ದೇಶದಿಂದ ಅಭ್ಯಾಸ ಕೆಳಗಡೆ ಅಭ್ಯಾಸ ಕಚೇರಿ ಮಾಡ್ಕೊಂಡಿದ್ದೀವಿ. ಬನ್ನಿ ಸರ್. ಇಲ್ಲಿ ಮತ್ತೆ ಮುಖ್ಯವಾಗಿ ಏನಪ್ಪ ಅಂದರೆ ವಸತಿ ನಿಲಯದಲ್ಲಿ ಮಕ್ಕಳ ಜೊತೆಗೆ ಏನಪ್ಪ ಅಂದರೆ ಪಕ್ಷಿಗಳು ತುಂಬ ಬರ್ತಾಯಿತ್ತು. ಅದಕ್ಕೆ ಗೂಡುಗಳಿಲ್ಲ, ಅದಕ್ಕಾಗಿ ಗೂಡುಗಳು ಮಾಡಿಕೊಂಡು ಪಕ್ಷಿಗಳಿಗೆ ಕಾಳು ಮತ್ತು ಕುಡಿಲಿಕ್ಕೆ ನೀರು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇದಿಷ್ಟು ಏನಪ್ಪ ಅಂತಂದರೆ ಗ್ರಂಥಾಲಯ, ಕಂಪ್ಯೂಟ್ರು ಮತ್ತು ಗ್ರಂಥಾಲಯ ಇದೆ. ಮಕ್ಕಳು ಏನಾದರೂ ತಮಗೆ ಆನ್ಲೈನಲ್ಲಿ ಏನಾದರೂ ನೋಡ್ಬೇಕನ್ಸಿದ್ರೆ ನೋಡ್ಕೊತಾರೆ. ವಿದ್ಯಾರ್ಥಿಗಳು ಕುಂತು ಅಭ್ಯಾಸ ಮಾಡ್ತಾರೆ, ಎಲ್ಲರೂ ಸುತ್ತಾಡೋದು ಕುಂತು ಅಭ್ಯಾಸ ಮಾಡ್ತಾರೆ. ಈ ಕಡೆ ಇಂಗ್ಲೀಷ್, ಈ ಕಡೆ ಕಂಪ್ಯೂಟ್ರಲ್ಲಿ ಏನಾಗ್ತದೆ ನೋಡ್ತಾರೆ. ಮತ್ತು ಈ ಕಡೆ ನಮ್ಮದು ಇಂಡಿಯಾ ಟು ಕರ್ನಾಟಕ ಮ್ಯಾಪ್ಗಳು, ಮತ್ತು ಸಂಧಿ ಸಮಾಸಗಳು, ಮತ್ತು ಇಂಗ್ಲೀಷ್ ಪಾರ್ಟ್ಸ್ ಆಫ್ ಸ್ಪೀಚ್, ಈ ಥರ ಎಲ್ಲ ಬೋರ್ಡ್ಗಳು ಅಂದರೆ ಡೈಲಿ ಅವರು ಕೇಳೋದಕ್ಕಿಂತ ನೋಡಿ ಅದು ಮನನ ಆಗುತ್ತೆ ಅಂತ ಉದ್ದೇಶದಿಂದ ಆ ಥರ ಒಂದು ಬೋರ್ಡ್ಗಳು ಮಾಡ್ತಾರೆ. ಇದು ನಮ್ಮದು ಆಫೀಸ್ ಇದೆ ರೀ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ರಾಷ್ಟ್ರ ನಾಯಕರದ್ದು ಫೋಟೋಗಳು ಹಾಕೊಂಡಿದ್ದೀವಿ. ಮತ್ತು ವಿದ್ಯಾರ್ಥಿಗಳ ಲಿಸ್ಟ್ ಇರುತ್ತೆ. ಮತ್ತು ಇಲ್ಲೇನಪ್ಪ ಅಂದರೆ ಜಾತಿವಾರ ಲಿಸ್ಟ್ಗಳು, ಮತ್ತು ಕ್ಲಾಸ್ ವೈಸ್ ಯಾವ ವಿದ್ಯಾರ್ಥಿಗಳ ಇದರನ್ನು ಒಂದು ಕೂಡ ಲಿಸ್ಟ್ ನಮಗೆ ಇರುತ್ತೆ. ಮತ್ತು KCR ಸರ್ ಇಲಾಖೆ ಪುಸ್ತಕ ಕೂಡ ಇರುತ್ತೆ. ಮತ್ತು ನಮ್ಮ ಜಾಬ್ ಚಾರ್ಟ್ ಅಂದರೆ ನಮ್ಮ ನಿಲಯ ಮೇಲ್ವಿಚಾರಕರ ಕರ್ತವ್ಯಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಇದೆ ಸರ್. ನನ್ನ ಹೆಸರು ದಂಡಪ್ಪ ಅಂತ, ನಮ್ಮ ತಂದೆ ಹೆಸರು ಗದ್ದೆಪ್ಪ ಗುಲ್ಕರ್. ನಾನು ಮೂಲತಃ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಜೋಗನಬಾಯಿ ಗ್ರಾಮದವನು. ನಾನು MA B.Ed ಓದ್ಕೊಂಡಿದ್ದೀನಿ. ಇಲ್ಲಿ ಮೊದಲು 2017ರಿಂದ ಹಾಸ್ಟೆಲ್ ನಿಲಯ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾಯಿದ್ದೆ. ಮುಂಚೆ ಲಿಂಗಸೂರು ತಾಲೂಕಿನಲ್ಲಿ ಒಂದು 6 ವರ್ಷ ಮಾಡಿದೆ. ಈ ಒಂದು ವಸತಿ ನಿಲಯದಲ್ಲಿ ನಾನು ಸುಮಾರು ಒಂದು 2 ವರ್ಷ ಆಯಿತು. 2 ವರ್ಷ ಬಂದ ನಂತರ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಾ ಕಲ್ಯಾಣಾಧಿಕಾರಿಗಳು ಎಲ್ಲರೂ ಹಾಸ್ಟೆಲ್ ವಿಸಿಟ್ ಮಾಡಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ತಿಳಿಸಿ, ಮತ್ತು ಸ್ಥಳೀಯವಾಗಿ ಎಲ್ಲ ಗ್ರಾಮ ಪಂಚಾಯತ್ ಇರ್ಬೋದು ಮತ್ತು ಸ್ಥಳೀಯ ರಾಜಕೀಯ ಮುಖಂಡರು ಭೇಟಿಯಾಗಿ ವಸತಿ ಇಲಾಖೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಗ್ರಾಮಸ್ಥರು ಒದಗಿಸಿಕೊಟ್ಟಿದ್ದಾರೆ. ಮತ್ತು ನಮ್ಮ ಇಲಾಖೆ ಮೇಲಾಧಿಕಾರಿಗಳು ತುಂಬ ಸಹಕಾರದಿಂದ ಒಂದು ಅತ್ಯುತ್ತಮ ರೀತಿಯಾಗಿರ್ತಕ್ಕಂಥ ಒಂದು ನಿಲಯ ಒಂದಾಗಿದೆ. ಮಕ್ಕಳು ಯಾವತ್ತೂ ಕೂಡ ಇಲ್ಲಿ 100 ವಿದ್ಯಾರ್ಥಿಗಳು ವಸತಿನಲ್ಲಿ ಹಾಜರಿದ್ದು ಒಳ್ಳೆಯ ಅಭ್ಯಾಸ, ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಬಡ ಮಕ್ಕಳು ತುಂಬ ಚೆನ್ನಾಗಿ ಒಂದು ಅಭ್ಯಾಸವನ್ನು ಮಾಡಿಕೊಂಡು ತಮ್ಮ ಶಿಕ್ಷಣವನ್ನು ಪೂರೈಸ್ಕೊಳ್ತಾ ಇದ್ದಾರೆ.
ನಾನು ಮುಂಚೆ ರಾಯಚೂರು ಡಿಸ್ಟಿಕ್ ಲಿಂಗಸೂರಿನಲ್ಲಿ ವರ್ಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೊದಲು ಏನಪ್ಪ ಅಂದರೆ ಪ್ರಿ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಅನ್ವರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳು ಮತ್ತು ಎಲ್ಲ ಸರ್ಕಾರಿ ನೌಕರ ಸಂಘರು, ಗ್ರಾಮೀಣ ಪ್ರದೇಶದ ಎಲ್ಲ ಒಂದು ಸಮೂಹ ಮಾಧ್ಯಮದವರು, ಸಂಘ ಸಂಸ್ಥೆಗಳು ನಾನು ಗುರುತಿಸಿ ನಿನಗೆ ಇಲಾಖೆಯ ಒಂದು ಅತ್ಯುತ್ತಮ ಸರ್ಕಾರಿ ನೌಕರ ಪ್ರಶಸ್ತಿ ಕೊಡಬೇಕಂತ ತಿಳ್ಕೊಂಡು ಹೇಳಿದಾಗ 2022ರಲ್ಲಿ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಸರ್ ಅವರು ನನ್ನ ಕರೆಸಿಬಿಟ್ಟು ಇಲಾಖೆಯಲ್ಲಿರ್ತಕ್ಕಂಥ ಉತ್ತಮ ಸರ್ಕಾರಿ ನೌಕರ ಪ್ರಶಸ್ತಿ 2022ರಲ್ಲಿ ನನಗೆ ಅಲ್ಲೇ ರಾಯಚೂರು ಡಿಸ್ಟಿಕ್ನಲ್ಲಿ ಕೊಟ್ಟಿರ್ತಾರೆ. ನಮ್ಮ ವಸತಿ ನಿಲಯಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟ ಮತ್ತು ವಸತಿ ಸೌಲಭ್ಯಗಳನ್ನು ನೀಡುತ್ತಾರೆ. ನಮ್ಮ ವಸತಿ ನಿಲಯದಲ್ಲಿ ಓದಿಕೊಳ್ಳಲು ತುಂಬ ಒಳ್ಳೆಯ ವಾತಾವರಣ ಮತ್ತು ಗ್ರಂಥಾಲಯಗಳು ಇರುತ್ತವೆ. ನಮ್ಮ ವಸತಿ ನಿಲಯದಲ್ಲಿ ಪ್ರತಿದಿನ ಸಾಯಂಕಾಲ ಅಕಾಲಿಕ ಶಿಕ್ಷಕರು ಬಂದು ಉಚಿತವಾಗಿ ಪಾಠ ಮಾಡುತ್ತಾರೆ. ನಮ್ಮ ವಸತಿಯ ನಿಲಯದಲ್ಲಿ ಶುದ್ಧ ಕುಡಿಯಲು ನೀರು ಸಿಗುತ್ತದೆ. ನಮ್ಮ ವಸತಿ ನಿಲಯದಲ್ಲಿ ಊಟ ಮಾಡಲು ಲೋಟ ತಟ್ಟೆಗಳನ್ನು ಕೊಡುತ್ತಾರೆ. ನಮ್ಮ ವಸತಿ ನಿಲಯದಲ್ಲಿ ಅಚ್ಚುಕಟ್ಟಾದ ಸ್ನಾನಗೃಹ, ಶೌಚಾಲಯದ ವ್ಯವಸ್ಥೆ ಇದೆ. ನಮ್ಮ ವಸತಿ ನಿಲಯದಲ್ಲಿ ಉಚಿತವಾಗಿ ಪೆನ್ನು, ನೋಟು ಬುಕ್ಗಳನ್ನು ಕೊಡುತ್ತಾರೆ. ನಮ್ಮ ವಸತಿ ನಿಲಯದಲ್ಲಿ ಊಟಕ್ಕೆ ಮೊಟ್ಟೆ, ಬಾಳೆಹಣ್ಣು, ಸಿಹಿ ತಿಂಡಿ ಮತ್ತು ಚಿಕನ್ ನೀಡುತ್ತಾರೆ. ಹಾಗೆಯೇ ನಮ್ಮ ವಸತಿ ನಿಲಯದಲ್ಲಿ ಉಡಲು 2 ಜೊತೆ ಬಟ್ಟೆ ಉಚಿತವಾಗಿ ನೀಡುತ್ತಾರೆ. ನಮ್ಮ ವಸತಿ ನಿಲಯದಲ್ಲಿ ಓದಿಕೊಳ್ಳಲು ಒಳ್ಳೆಯ ವಾತಾವರಣ ಇದೆ ಮತ್ತು ಗ್ರಂಥಾಲಯ ಇದೆ. ವಸತಿ ನಿಲಯದಲ್ಲಿ ಮಕ್ಕಳಿಗೆ ಊಟ ಮಾಡಲು ಎಲ್ಲ ರೀತಿಯ ಸೌಲಭ್ಯನೂ ಇರ್ತೈತಿ, ತಾಟಿನ ವ್ಯವಸ್ಥೆನೂ ಇರ್ತೈತಿ. ಆಮೇಲೆ 2 ರೀತಿ ಫಿಲ್ಟರ್ ಅದಾವ್ರಿ. ಇದೊಂದು ಫಿಲ್ಟರ್ ಇದೆ, ಆಮೇಲೆ ಅದೊಂದು ಫಿಲ್ಟರ್ ಐತಿ. ಇವರು ನಮ್ಮ ವಸತಿ ನಿಲಯದ ಸಿಬ್ಬಂದಿಯವರು, ಅಡುಗೆರು ಮತ್ತು ಅಡುಗೆ ಸಹಾಯಕರು. ಸರಿಯಾದ ಸಮಯಕ್ಕೆ ವಸತಿ ನಿಲಯಕ್ಕೆ ಬಂದು ಬಯೋಮೆಟ್ರಿಕ್ ಹಾಜರಾತಿಯನ್ನು ಹಾಕಿ ಎಲ್ಲ ಮಕ್ಕಳ ನೋಡಿಕೊಂಡು ಆಮೇಲೆ ಏನಪ್ಪ ಅಂದ್ರೆ ಅಡುಗೆ ತಯಾರು ಮಾಡ್ತಾರೆ. ಮುಖ್ಯವಾಗಿ ಮಕ್ಕಳು ತುಂಬ ಕಾಳಜಿ ಮಾಡ್ತಾರೆ. ನಾವು ಪ್ರತಿದಿನ ಹುಡುಗರಿಗೆ ಸರಿಯಾದ ಸಮಯಕ್ಕೆ ಊಟವನ್ನು ನೀಡಲಾಗುತ್ತದೆ. ಪ್ರತಿದಿನ ತರಕಾರಿಯನ್ನು ಪ್ರತಿದಿನ ತಂದು ಪ್ರತಿದಿನನೇ ಯೂಸ್ ಮಾಡ್ತೀವಿ. ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಸೀತಿಮನೆ ರಾಂಪುರ ಗ್ರಾಮ. ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯ ಏನು ನಡೀತಾ ಇದೆ. ಈ ಒಂದು ವಸತಿ ನಿಲಯಕ್ಕೆ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜೂನ್ 16ರವರೆಗೆ ಹೊಸದಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದೆ ಆನ್ಲೈನಲ್ಲಿ. ಗ್ರಾಮೀಣ ಪ್ರದೇಶದ ಮಕ್ಕಳು ಅಂದರೆ ನಮ್ಮ ರಾಂಪುರ ಸುತ್ತಮುತ್ತ ಇರತಕ್ಕಂಥ 7ನೇ ಕ್ಲಾಸ್ ಮುಗಿಸಿದ ಮೇಲೆ 8ನೇ ಕ್ಲಾಸ್ ಹೈಸ್ಕೂಲ್ ಬರ್ತಾರೆ ಮತ್ತು 5ನೇ ಕ್ಲಾಸ್ ಮುಗಿಸಿದ ಮೇಲೆ 6ನೇ ಕ್ಲಾಸಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳೇನು ಬರ್ತಾರೆ. ಆ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ನಮ್ಮ ವಸತಿ ನಿಲಯದಲ್ಲಿ ಈ ವರ್ಷದ ಒಂದು ಪ್ರವೇಶ ಪ್ರಾರಂಭವಾಗಿದೆ. ತಮ್ಮಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಅಂದರೆ ಮುಖ್ಯವಾಗಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಈ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಬಂದು ಸ್ಥಳೀಯವಾಗಿರ್ತಕ್ಕಂಥ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಮಾಡಿಸಿ ಆನ್ಲೈನಲ್ಲಿ ಜೂನ್ 16ರವರೆಗೆ ಸರ್ಕಾರೇನು ಅವಕಾಶ ಕೊಟ್ಟಿದೆ. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿಬಿಟ್ಟು ಅಪ್ಲಿಕೇಶನ್ ನಮ್ಮ ಹತ್ರ ತಂದುಕೊಟ್ರೆ ಮೆರಿಟ್ ಆಧಾರದ ಮೇಲೆ ಯಾವ ವಿದ್ಯಾರ್ಥಿ ಹೆಚ್ಚಿನ ಒಂದು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಜಾತಿವಾರು ಇರತಕ್ಕಂಥ ಒಂದು ಅವಕಾಶಗಳನ್ನ ಸದುಪಯೋಗಪಡಿಸಿಕೊಂಡು ನಮ್ಮ ವಸತಿ ನಿಲಯಕ್ಕೆ ಈ ವರ್ಷ ಒಂದು ಪ್ರವೇಶಾತಿಯನ್ನು ಕಲ್ಪಿಸಲಾಗ್ತಾಯಿದೆ. ವಸತಿ ನಿಲಯದಲ್ಲಿ ಎಲ್ಲ ರೀತಿಯಾಗಿ ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡಲಾಗ್ತಾಯಿದೆ. ಅವರಿಗೆ ವಸತಿ ಇರಲಿಕ್ಕಾಗಿರ್ಬೋದು, ಅವರಿಗೆ ಊಟಕ್ಕಾಗಿರ್ಬೋದು, ಅವರಿಗೆ ಶುದ್ಧ ಕುಡಿಯುವ ನೀರಾಗಿರ್ಬೋದು, ಅವರಿಗೆ ಆರೋಗ್ಯ ಬಗ್ಗೆ ಕಾಳಜಿ ಆಗಿರ್ಬೋದು, ಮತ್ತು ಅವ್ರಿಗೆ ಸರಿಯಾದ ಸಮಯಕ್ಕೆ ನಮ್ಮ ಸಿಬ್ಬಂದಿಯವರು ಊಟವನ್ನು ತಯಾರಿಸಿ ಮಕ್ಕಳಿಗೆ ಕೊಡ್ತಾರೆ. ಅದಕ್ಕೋಸ್ಕರ ತಮ್ಮೆಲ್ಲ ಒಂದು ಪಾಲಕರಲ್ಲಿ ಮತ್ತು ಸಾರ್ವಜನಿಕರಿಗೆ ವಿನಂತಿಸಿಕೊಳ್ಳೋದು ಏನಪ್ಪ ಅಂದರೆ ಈ ವರ್ಷದ ಒಂದು ಪ್ರವೇಶ ಪ್ರಾರಂಭ ಆಗಿರ್ತದೆ. ಜೂನ್ 16ರವರೆಗೆ ತಮಗೆ ಕಾಲಾವಕಾಶ ಇರ್ತದೆ. ತಾವು ಒಂದು ಸಾರಿ ಬೇಕಾದರೆ ನಮ್ಮ ವಸತಿ ನಿಲಯಕ್ಕೆ ಬಂದು ಭೇಟಿ ನೀಡಿ ಎಲ್ಲ ವಾತಾವರಣ ನೋಡಿಕೊಂಡು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಇಲ್ಲಿ ಸೇರಿಸ್ಬೋದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ರಾಂಪುರ ವಸತಿ ನಿಲಯಕ್ಕೆ ಪ್ರವೇಶಾತಿ ಪಡೆಯಬೇಕಾಗಿ ತಮ್ಮೆಲ್ಲ ಪಾಲಕರಿಗೆ ತಿಳಿಸ್ಕೊಳ್ತಾ